ಭಾರತದಿಂದ ಒಂದು ವಿಮಾನ ಹಾರಾಟವನ್ನ ನಡೆಸ್ತಾ ಇರುತ್ತೆ. ಈ ಭಾರತದ ವಿಮಾನ ಅಥವಾ ಈ ಭಾರತೀಯ ವಿಮಾನ ಮಾನವರ ಕಳ್ಳ ಸಾಗಾಟ ಮಾಡ್ತಾ ಇದೆ ಅಂತ ಫ್ರಾನ್ಸ್ ಆರೋಪಿಸಿ ಸುಮಾರು 303 ಭಾರತೀಯರನ್ನ 4 ದಿನಗಳ ಕಾಲ ತನ್ನ ವಶದಲ್ಲಿ ಇಟ್ಕೊಂಡಿತ್ತು. ಇಂಧನ ಹಾಕಿಸ್ಕೊಳ್ಳೋಕೆ ಅಂತ ಫ್ರಾನ್ಸ್ನ ಒಂದು ನಗರದಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಿ ಇಂಧನ ತುಂಬಿಸ್ಕೊಳ್ತಾ ಇರುವಂತ ಸಮಯದಲ್ಲಿ ಈ ಫ್ರಾನ್ಸ್ನ ಪೊಲೀಸರು ಇಡೀ ವಿಮಾನವನ್ನ ವಶಕ್ಕೆ ಪಡೆದುಕೊಂಡು ಒಂದು ರೀತಿ ಆರೋಪವನ್ನ ಇಟ್ಟಿದ್ದು ಮಾನವರ ಕಳ್ಳ ಸಾಗಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ. ಇದಾಗಿ ಸುಮಾರು ಹೊತ್ತುಗಳ ಕಾಲ ಅಥವಾ ಸುಮಾರು ದಿನಗಳ ಕಾಲ ಅದನ್ನ ಪರಿಶೀಲನೆಯನ್ನು ನಡೆಸಲಾಯಿತು. ಸತ್ಯಾಸತ್ಯತೆಯನ್ನು ತಿಳಿದುಕೊಂಡ ನಂತರ ಇದೀಗ ಭಾರತೀಯರನ್ನ ಬಿಟ್ಟು ಕಳಿಸ್ತಾ ಇದೆ. ಇಂದು ಬಂಧನದಲ್ಲಿದ್ದ 303 ಭಾರತೀಯರು ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ಫ್ರಾನ್ಸ್ ಇಂತಹ ಒಂದು ಗಂಭೀರ ಆರೋಪ ಮಾಡೋದಿಕ್ಕೆ ಏನ್ ಕಾರಣ? ಯಾವ ಸೂಚನೆ ಮೇರೆಗೆ ಇಂತಹ ಒಂದು ಹೆಜ್ಜೆಯನ್ನ ಇಡ್ತು ಫ್ರಾನ್ಸ್? ಜೊತೆಗೆ ಇದೀಗ ಬಿಟ್ಟು ಕಳಿಸೋದಕ್ಕೆ ಏನ್ ಕಾರಣ? ಎಲ್ಲದರ ವಿವರ ಹೇಳುತ್ತೆ ಈ ವರದಿ. ಮಾನವ ಕಳ್ಳಸಾಗಣೆ ಆರೋಪದ ಮೇಲೆ ಫ್ರಾನ್ಸ್ ಅಧಿಕಾರಿಗಳು ಬಂಧಿಸಿರುವ 303 ಭಾರತೀಯ ಪ್ರಯಾಣಿಕರನ್ನ ಹೊತ್ತ ವಿಮಾನವು ಬಂಧನವಾದ 4 ದಿನಗಳ ಬಳಿಕ ತವರಿಗೆ ಮರಳಿತು. ಮುಂಬೈಗೆ ಬಂದಿಳಿಯಲು ಸೋಮವಾರವೇ ಟೇಕ್ ಆಫ್ ಆಗಿದ್ದು, ನಿಗದಿತ ವೇಳಾಪಟ್ಟಿಯಂತೆ ನಿಕರಾಗುವಾಗೆ ತೆರಳಬೇಕಿದ್ದ ಈ ವಿಮಾನ ಮುಂಬೈಗೆ ತೆರಳಿದೆ. ಮಂಗಳವಾರ ಬೆಳಗ್ಗೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇದು ಬಂದು ತಲುಪಿದ್ದು, ಗುರುವಾರ ದುಬೈನಿಂದ ನಿಕರಾಗುವಾಗೆ ತೆರಳುತ್ತಿದ್ದ ರೊಮೇನಿಯಾದಿಂದ ಲೆಜೆಂಡ್ ಏರ್ಲೈನ್ಸ್ ವಿಮಾನ ಫ್ರಾನ್ಸ್ನಲ್ಲಿ ಇಂಧನಕ್ಕಾಗಿ ಇಳಿದಾಗ ಮಾನವ ಕಳ್ಳ ಸಾಗಣೆ ಆರೋಪದ ಮೇಲೆ ಫ್ರಾನ್ಸ್ ಆಫೀಸರ್ಸ್ ವಶಪಡಿಸಿಕೊಂಡಿದ್ದರು. ಇದಕ್ಕಾಗಿಯೇ ವಟ್ರಿ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಫ್ರೆಂಚ್ ಅಧಿಕಾರಿಗಳು ವಿಮಾನವನ್ನ ತಡೆ ಹಿಡಿದಿದ್ದಾರೆ. ಇನ್ನು ಇದಕ್ಕೆ ಫ್ರಾನ್ಸ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ಪಂದಿಸಿದ್ದು, ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದೆ. ಅಷ್ಟೇ ಅಲ್ಲದೆ ಇದಕ್ಕೆ ಫ್ರಾನ್ಸ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ಪಂದಿಸಿದ್ದು, ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದೆ. ಫ್ರಾನ್ಸ್ನ ನಿಯಮಗಳ ಪ್ರಕಾರ ಈ ಘಟನೆಯ ವಿಚಾರಣೆ ಭಾನುವಾರವೇ ಪ್ರಾರಂಭವಾಗಿತ್ತು. ರಾಜಧಾನಿ ಪ್ಯಾರಿಸ್ನಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ವಿಮಾನ ನಿಲ್ದಾಣವಾದ ವ್ಯಾಟ್ರಿಯಲ್ಲಿ ವಿಚಾರಣೆಗೆ ಅಧಿಕಾರಿಗಳು ವಿಶೇಷ ವ್ಯವಸ್ಥೆ ಕೂಡ ಮಾಡಿದ್ದರು. ನ್ಯಾಯಾಲಯದ ಸಿಬ್ಬಂದಿ, ಸಾಕಷ್ಟು ಸಂಖ್ಯೆಯ ಭಾಷಾಂತರಕಾರರು ಮತ್ತು ವಕೀಲರು ಅಲ್ಲಿಗೆ ಧಾವಿಸಿ ವಿಚಾರಣೆ ಕೂಡ ನಡೆಸಿದ್ದರು. 4 ನ್ಯಾಯಾಧೀಶರ ಸಮಿತಿಯ ಬಹಿರಂಗ ವಿಚಾರಣೆಯ ನಂತರ ವಿಮಾನವನ್ನು ಟೇಕ್ ಆಫ್ ಮಾಡಲು ಅನುಮತಿ ನೀಡಲಾಗಿದೆ. ತನಿಖಾ ಪ್ರಕ್ರಿಯೆಯಲ್ಲಿ ದೋಷಗಳಿವೆ ಎಂದು ನ್ಯಾಯಮೂರ್ತಿಗಳು ತನಿಖೆಯನ್ನು ರದ್ದುಗೊಳಿಸಿದರು ಎಂದು ಉಲ್ಲೇಖಿಸಿ ನ್ಯಾಯಾಧೀಶರು ವಿಚಾರಣೆಯನ್ನು ರದ್ದುಗೊಳಿಸಿದರು. ಪ್ರಯಾಣಿಕರಲ್ಲಿ ಯಾವುದೇ ಅಕ್ರಮಗಳಿಲ್ಲ ಎಂದು ಸ್ಪಷ್ಟವಾಗಿದ್ದು, ಲೆಜೆಂಡ್ ಏರ್ಲೈನ್ಸ್ ವಕೀಲರಾದ ಲಿಲಿಯಾನಾ ಬಕಾಯೋಕೋ ಅವರು ಈ ಹಿಂದೆ ವಿಮಾನವು ಸ್ಥಳೀಯ ಕಾಲಮಾನ ಬೆಳಿಗ್ಗೆ 10 ಗಂಟೆಗೆ ಹೊರಡುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಿಮಾನವು ರೊಮೇನಿಯನ್ ಚಾರ್ಟರ್ ಕಂಪನಿ ಲೆಜೆಂಡ್ ಏರ್ಲೈನ್ಸ್ ಒಡೆತನದಲ್ಲಿದ್ದು, ಕಂಪನಿಯ ವಕೀಲ ಲಿಲಿಯಾನಾ ಬಕಾಯೋಕೋ ಅವರು ತಮ್ಮ ಕಂಪನಿ ಮಾನವ ಕಳ್ಳ ಸಾಗಣೆಯಲ್ಲಿ ಯಾವುದೇ ಭಾಗಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ವಿಮಾನ ಏರುವ ಪ್ರತಿ ಪ್ರಯಾಣಿಕರ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ. ವಿಮಾನಯಾನಕ್ಕೆ 48 ಗಂಟೆಗಳ ಮೊದಲು ಪ್ರಯಾಣಿಕರ ಪಾಸ್ಪೋರ್ಟ್ ಮಾಹಿತಿಯನ್ನು ಏರ್ಲೈನ್ಸ್ಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನಲ್ಲಿ ಮಾನವ ಕಳ್ಳ ಸಾಗಣೆಗಾಗಿ 20 ವರ್ಷಗಳವರೆಗೆ ಶಿಕ್ಷೆಯ ಅವಕಾಶ ಕೂಡ ಇದೆ.